ಈಗೇನಂತಂದರೆ ಇನ್ನು 9:30 ಸ್ವಲ್ಪ ಗ್ಯಾಪ್ ಅಲ್ಲಿ ಶಿಫ್ಟ್ ಒಂದು 10 ಕಾಲಿಗೆ ಆಲ್ಮೋಸ್ಟ್ ವಿಶ್ವಣ್ಣ ಬರ್ತಾನೆ 99% ಬಂದು ಟೌನ್ ಹಾಲ್ವರೆಗೂ ಮಾತ್ರ ಹೋಗ್ತಾರೆ. ತುಂಬ ದೂರ ಎಲ್ಲ ಒಂದು ಅರ್ಧ ಗಂಟೆ. ಮತ್ತು ಪ್ರತಿದಾನ ಅದು ಇದು ಏನು ಮಾಡಬಾರ್ದು. ಪ್ಲೆಕಾರ್ಡ್ಸ್ ಇಟ್ಕೊಂಡಿರ್ತಾರೆ, ಆ ಪ್ಲೆಕಾರ್ಡ್ಸ್ ಇಟ್ಕೊಂಡು ನೋಡಿದ್ದಾರೆ. ಕೆಲವನ್ನೆಲ್ಲ ಬೇಡ ಅಂದಿದ್ದಾರೆ, ಇಮಿಡಿಯೇಟಾಗಿ ಅಲ್ಲಿ ಹೋಗಿ ನಮ್ಮ ಕಡೆ 3-4 ಜನ ಮಾತ್ರ ಭಾಷಣ ಎಲ್ಲ ಒಂದು 10 ನಿಮಿಷ. 99% 12:30 1 ಗಂಟೆ ಒಳಗಡೆ 12 ಗಂಟೆಗೆ ಮಾಡಬೇಕು. ಕನ್ಫ್ಯೂಷನ್ಸ್ ಬೇಡ ಅಂತ 1 ಗಂಟೆ ಅಂತ ಅದಾದಮೇಲೆ ಯಾರು ಎಲ್ಲರೂ ನೋಡ್ರಿ, ಈಗಲೂ ಅಷ್ಟೇ ಎಲ್ಲರೂ ಡಿಸ್ಕೋರ್ಸ್ ಆಗ್ತೀವಿ 9:30 ಏನಿಲ್ಲ. ಒಂದು ಜಾಗೃತಿ ಮೂಡಿಸುವಂತಹ ಈ ಒಂದು ಬೈಕಲ್ಲಿ ನಾವು ಒಂದಷ್ಟು ಜನ ಹೊರಟಾಗ ಸ್ವಯಂ ಪ್ರೇರಿತವಾಗಿ ಇನ್ನೊಂದಷ್ಟು ಯುವಕರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ನಿಜಕ್ಕೂ ಖುಷಿ ಕೊಡ್ತು. ಈ ಒಂದು ಏನು ನಾವು ಪ್ರೋಗ್ರಾಮ್ ಏನು ಅರೇಂಜ್ಮೆಂಟ್ ಮಾಡ್ಕೊಂಡಿರಲಿಲ್ಲ, ಬೈಕಲ್ಲಿ ರ್ಯಾಲಿ ಮಾಡಬೇಕು ಅನ್ನೋದು ಏನಿರಲಿಲ್ಲ. ನಮ್ಮ ಪಾಡಿಗೆ ನಾವು ಒಂದು ರೌಂಡ್ ಹಾಕ್ಕೊಂಬರೋಣ, ಏನಿದೆ ವ್ಯವಸ್ಥೆ ಅಂತ ನೋಡಬೇಕು ಅಂತ ಹೊರಟಾಗ ಸುಮಾರು ಜನ ಯುವಕರು ಒಬ್ಬರನ್ನು ನೋಡಿ ಈ ರೀತಿ ಬಂದು ಸೇರ್ಕೊಂಡಿದ್ದಾರೆ. ನಿಜಕ್ಕೂ ಖುಷಿ ಕೊಡ್ತು. ಅದೇ ರೀತಿ 9:30 ಶಿಡ್ಲಘಟ್ಟ ಸರ್ಕಲ್ನಿಂದ ಪ್ರಾರಂಭ ಮಾಡಿ ಟೌನ್ ಹಾಲ್ವರೆಗೂ ಮೌನವಾಗಿ ಶಾಂತಿಯುತವಾಗಿ ಒಂದು ಪಾದಾಚಾರಿ ಮಾರ್ಗದಲ್ಲಿ ಹೋಗಿ, ಅಂದರೆ ಪಾದಯಾತ್ರೆ ಮಾಡಿ ಒಂದು ಸಂದೇಶವನ್ನು ಕೊಡಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಸೇರುವಂಥ ನಿರೀಕ್ಷೆ ಇದೆ. ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥಣ್ಣ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತೀನಿ, ಜನಗಳ ಪರವಾಗಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಕೆಲಸಗಳು ಒತ್ತಡ ಇದ್ದರೂ ಸಹ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರು ಸಹ. ಅದೇ ರೀತಿ ಚಿಕ್ಕಬಳ್ಳಾಪುರ ಎಲ್ಲ ಸಂಘಟನೆಗಳವರು ನಮ್ಮ ಜೊತೆ ನಿಂತ್ಕೊಂಡು ಕೈ ಜೋಡಿಸಿ ಒಂದು ನಿಸ್ವಾರ್ಥ ಕೆಲಸ ಮಾಡ್ತಾ ಇದ್ದೀರಾ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಈ ಒಂದು ಸಂಘಟನೆಯಲ್ಲಿ ನಮಗೆ ಏನು ಒಂದಷ್ಟು ಎಸೆನ್ಷಿಯಲ್ಸ್ ಅಂದರೆ ಏನೋ ಒಂದು ತರಕಾರಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ರೈತರು ಆ ಥರದ್ದು ಏನಾದರೂ ಬಂದಿದ್ದರೆ ಅದು ಬಿಟ್ಟರೆ, ಮತ್ತು ಹಾಲಿನ ಅಂಗಡಿ ಅದು ಬಿಟ್ಟರೆ ಭಾಗಶಃ ಎಲ್ಲ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಜನನೇ ಇವತ್ತು ಮುಚ್ಚಿರೋದು ನಿಜಕ್ಕೂ ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳ್ಬೋದು. ಇಡೀ ದಿನ ಇದೇ ರೀತಿ ನಾವೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಹುಡುಕಾಟಗಳನ್ನು ಮುಚ್ಚಿ ಏನು ನಾವು ಸರ್ಕಾರದ ವಿರುದ್ಧ, ಈ ವ್ಯವಸ್ಥೆಯ ವಿರುದ್ಧ ನಮ್ಮ ಹಕ್ಕಿಗಾಗಿ ಏನು ಹೋರಾಟ ಮಾಡ್ತಿದ್ದೀವಿ ಅದಕ್ಕೆ ನಿಜವಾಗ್ಲೂ ಶಕ್ತಿ ಸಿಕ್ಕಿದೆ. ಎಲ್ಲರೂ ಇದೇ ರೀತಿ ಶಾಂತಿಯುತವಾಗಿ, ನಾನೆಲ್ಲರೂ ನನ್ನ ಯುವ ಮಿತ್ರರಲ್ಲೂ ಕೇಳ್ತಾ ಇರೋದಷ್ಟೇ, ಯಾವುದೋ ಅಲ್ಲೊಂದು ಇಲ್ಲೊಂದು ಅಂಗಡಿ ಓಪನ್ ಇದ್ದರೂ ಸಹ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅವ್ರವ್ರ ಇಚ್ಛೆಗೆ ಬಿಟ್ಬಿಡೋಣ. ನೀರು ಯಾರು ಕುಡಿಬೇಕು, ಅವ್ರಿಗೆ ಇದೇ ನೀರಾದರೂ ಪರವಾಗಿಲ್ಲ ಅನ್ನೋರು ಬೇಕಿದ್ರೆ ಅಂಗಡಿ ಓಪನ್ ಮಾಡಿಕೊಳ್ಳಿ, ಅದು ಅವರವರ ಇಚ್ಛೆ, ಅದನ್ನು ತಪ್ಪು ಅಂತ ಹೇಳೋಕ್ಕೆ ನಾವು ಹೋಗೋದೇ ಇಲ್ಲ. ಆದರೂ ಸಹ ನನ್ನ ಜನಗಳಲ್ಲಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ. ಈ ಹೋರಾಟ ಮಾಡ್ತಿರೋದು ನಮಗಾಗಿ, ಎಲ್ಲರಿಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ. ಇವತ್ತು ಏನು ಆ ನೀರನ್ನು ಕುಡಿದು ಎಲ್ಲಿ ನೋಡಿದ್ರು ಕ್ಯಾನ್ಸರು, ಕಿಡ್ನಿ ವೈಫಲ್ಯ, ಡಯಾಲಿಸಿಸು ಇದೇ ಆಗಿರೋಂಥ ಈ ಸಂದರ್ಭದಲ್ಲಿ ಒಂದೇ ಒಂದು ದಿನ ನಮಗೋಸ್ಕರ ನಾವು ಹೋರಾಟ ಮಾಡ್ಕೊಂಡಿಲ್ಲ ಅಂತಂದರೆ ಮುಂದೆ ಒಂದು ದಿನ ನಮ್ಮ ಮನೆಗಳಲ್ಲಿ ಹೆಣ ಬಿದ್ದಾಗ ಪಶ್ಚಾತ್ತಾಪ ಬಿಡೋದು ಬಿಟ್ಟು ಮತ್ತು ಪಾಪ ಪ್ರಜ್ಞೆಯಿಂದ ನರಳೋದು ಬಿಟ್ಟು ಬೇರೆ ಏನೂ ಅವಕಾಶ ಇರೋದಿಲ್ಲ. ನೀರು ನಮಗೆ ಒಂದು ಮೂಲಭೂತ ಹಕ್ಕು. ಇಷ್ಟೊಂದು ಟ್ಯಾಕ್ಸ್ ಕಟ್ತೀವಿ, ಇಷ್ಟೊಂದು ನಾವು ಸರ್ಕಾರಕ್ಕೆ ಪೂರಕವಾಗಿ ನಡ್ಕೊತೀವಿ, ಆದರೂ ಸಹ ನಮಗೊಂದು ನೀರಿಗೂ ಸಹ ಈ ರೀತಿ ವಿಷ ಕುಡಿಸೋವಂಥ ಕೆಲಸ ಮಾಡ್ತಿದ್ದಾರೆ. ಬೇರೆ ಯಾವುದೇ ತಾಲೂಕುಗಳಲ್ಲಿ ಇಲ್ದಿರೋ ಅಂತಹ ನೀರನ್ನು ನಮಗೆ ತಗೊಂಬಂದು ತುಂಬಿ ನಮ್ಮನ್ನು ಒಂದು ಡಸ್ಟ್ಬಿನ್ ಮಾಡಿರ್ತಾ ಇದ್ದಾರೆ. ನಮ್ಮನ್ನು ಕೊಳಚೆ ಸಂಗ್ರಹ ಮಾಡುವಂತಹ ಒಂದು ಕೇಂದ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರದವರು. ಬೇಡದ ನೀರನ್ನು ತಗೊಂಬಂದು ನಮಗೆ ತುಂಬ್ತಾ ಇದ್ದಾರೆ. ಅದನ್ನಾದರೂ ಸರಿಯಾಗಿ ಶುದ್ಧಿ ಮಾಡಿ ಕೊಡಿ ಅನ್ನೋದಷ್ಟೇ ನಮ್ಮ ಕಾಳಜಿ. ತೃತೀಯ ಹಂತದ ನೀರಿನ ಶುದ್ಧೀಕರಣ ಮಾಡಿ, ಜೊತೆಗೆ ನಮಗೆ ಒಳ್ಳೆಯ ನೀರನ್ನು ಕೊಡುವಂತಹ ಒಂದು ಇಚ್ಛಾಶಕ್ತಿಯನ್ನು ಸರ್ಕಾರಗಳು ಪ್ರದರ್ಶನ ಮಾಡಲಿ ಅಂತ ಹೇಳ್ತಾ, ಈ ಬಂದು ಯಶಸ್ವಿ ಆಗಲಿ. ಈ ಒಂದು ಏನು ಸ್ವಯಂ ಪ್ರೇರಿತವಾಗಿ ಏನು ಜನ ಈಗಾಗಲೇ ನಮ್ಮ ಜೊತೆ ನಿಂತಿದ್ದಾರೆ, ಇದು ಇನ್ನಷ್ಟು ಯಶಸ್ವಿ ಆಗಲಿ. ಸರ್ಕಾರಕ್ಕೆ ಈ ಮುಖಾಂತರ ಆದರೂ ಎಚ್ಚರಿಕೆ ತಲುಪಲಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಐನೋ ಸರ್, ನಾನು ಬೆಳಗ್ಗೆಯಿಂದನೂ ಕರೆಕ್ಟಾಗಿ ಗೈಡೆನ್ಸ್ ಇತ್ತು, ಏನೂ ತೊಂದರೆ ಆಗಿಲ್ಲ. ನಂಗೆ ಅರ್ಥ ಆಗುತ್ತೆ ನಿಮ್ಮ ಪ್ರೆಷರ್ಸು. ನೀವು ಇಷ್ಟೆಲ್ಲ ಮಾಬ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನೀವು ಯಾವ ರೀತಿ ನೋಡ್ಕೊಬೇಕು ಅನ್ನೋದು ಗೊತ್ತಿದೆ. ನಮಗೇನು ಹಾರ್ಡ್ ಫೀಲಿಂಗ್ಸ್ ಇಲ್ಲ. ಇಲ್ಲ, ಏನಿಲ್ಲ. ಈ ಸಿಚುವೇಶನ್ನ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಡ್ವಾಂಟೇಜ್ ತಗೋಬಾರ್ದು.
ನಮಗೆ ಹಿಂದಿನ ಇನ್ಸಿಡೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಪ್ರತಿಭಟನೆಕಾರದ ಉದ್ದೇಶ ಅದೇ ಇರಲ್ಲ, ಆದರೆ ಯಾವುದೋ ಒಂದು ಆ್ಯಂಟಿ ನಡುವೆ ಸೇರ್ಕೊತಾರೆ, ಅವ್ರೇನೋ ಮಾಡ್ತಾರೆ, ಅದು ಹೋರಾಟಗಾರರಿಗೆ ಕೆಟ್ಟ ಹೆಸರು. ಈ ಹಿಂದೆ ಬೆಂಗಳೂರಲ್ಲಿ ಹೋರಾಟಗಳು ತಾವು ನೋಡಿಬೇಕು, ನಾವು ಭಾಳ ಹೀಗಾಗಿ ಇಲ್ಲ, ಅದಕ್ಕೆ ಹೇಳಿದ್ರು ನಮ್ಮ ಗೈಡೆನ್ಸಲ್ಲೇ ಹೋಗ್ತೀವಿ. ರಂಜನ್ ಸರ್ ಅಷ್ಟೇ ಹಿಂಗೆ ಮಾಡಬೇಕು ಅಂತ ಹೇಳಿದ್ರು. ದೇ ಆರ್ ವೆರಿ ಸಪೋರ್ಟಿವ್, ಏನು ತೊಂದರೆ ಇಲ್ಲ. ಮೊದಲನೇ ಹಂತ ಏನಿದೆ ಈ ಹೋರಾಟದ ಮೊದಲನೇ ಹಂತ ಯಶಸ್ಸಿನ ಕಡೆ ನಡೀತಾ ಇದೆ. ಈ ಮುಖಾಂತರ ನಾವು ಸರ್ಕಾರದಲ್ಲಿ ಕಳಕಳಿಯ ಮನವಿ ಏನಂತಂದರೆ, ಇದು ಯಾರ ವಿರುದ್ಧ ಇದು ಹೋರಾಟ ಅಲ್ಲ, ನಮ್ಮ ಹಕ್ಕಿಗಾಗಿ ಹೋರಾಟ. ದಯವಿಟ್ಟು ಚಿಕ್ಕಬಳ್ಳಾಪುರದ ಜನತೆ ಸಹ ಈ ಭಾರತದ ಜನತೆಗೆ ಏನೇನು ಹಕ್ಕಿದೆಯೋ ಆ ರೀತಿ ನನ್ನ ಚಿಕ್ಕಬಳ್ಳಾಪುರ ಜನತೆಗೂ ಹಕ್ಕಿದೆ. ದಯವಿಟ್ಟು ನಮಗೆ ನೀರನ್ನು ಕೊಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇಡೀ ಚಿಕ್ಕಬಳ್ಳಾಪುರ ಜನತೆ ನಮ್ಮ ಸ್ವಾಭಿಮಾನವನ್ನು ನಿಮ್ಮ ಕಾಲಡಿ ಇಟ್ಟು ಕೇಳ್ಕೊತಾ ಇದ್ವಿ. ನಮಗೆ ಶುದ್ಧವಾದ ನೀರನ್ನು ಕೊಡಿ. ನಾವು ಬೇರೆಯವ್ರ ರೀತಿ ಮನುಷ್ಯರೇ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಾವು ಈಗ ಏನು ಭಾರತ ದೇಶದಲ್ಲಿ ನಾವು ಎಲ್ಲರೂ ಏನು ಕರ್ತವ್ಯ ನಿರ್ವಹಿಸಬೇಕು ಅದೇ ರೀತಿ ನನ್ನ ಚಿಕ್ಕಬಳ್ಳಾಪುರ ಜನತೆ ನಿರ್ವಹಿಸ್ತಿದ್ದಾರೆ. ದಯವಿಟ್ಟು ನಮಗೆ ಶುದ್ಧವಾದ ನೀರನ್ನು ಕೊಡಿ ಅಂತ ಈ ಮುಖಾಂತರ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹೋಗಿ ಕಿತ್ತಾಕ್ಬಿಟ್ಟು ಹೇಳ್ತೀನಿ.